भारत माता की जय, गो माता की जय, गो माता की जय। गो संरक्षणे ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು। ಗೋ ಸಂರಕ್ಷಣೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು। ಗೋ ಹಂತಕರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ। ಗೋ ಹಂತಕರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ। ಗೋ ಸಂರಕ್ಷಣೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು। ಗೋ ಮಾತಾ ರಕ್ಷಣೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು। ಅಕ್ರಮ ಗೋ ಸಾಗಾಣಿಕೆ ನಿಲ್ಲಲೇಬೇಕು, ನಿಲ್ಲಲೇಬೇಕು, ನಿಲ್ಲಲೇಬೇಕು। ಒಂದು ಅಭಿಯಾನದ ವತಿಯಿಂದ ಶ್ರೀಯುತ ಡಿ.ಎಸ್. ನಾಗರಾಜ್ ಅವರು ಪ್ರಾಮುಖ್ಯತೆ ಮೊದಲಿಂದಲೂ ಕೂಡ ಅನಾದಿ ಕಾಲದಿಂದನೂ ಕೂಡ ನಾವು ಗೋ ಮಾತೆಯಿಂದನೇ ನಾವು ಮಾನವ ಜನ್ಮ ಅನ್ನೋದು ಉದ್ಧಾರ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕೋ ಏನೋ ಇತ್ತೀಚಿನ ದಿನಗಳಲ್ಲಿ ಗೋವುಗಳನ್ನು ಮಾಂಸಕ್ಕಾಗಿ ಬಳಸಿ ಅದರ ವಂಶವೇ ನಿರ್ವಂಶ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಲ್ಲಿ ಕಾಣ್ತಾ ಇದ್ದೇವೆ. ನಾವು ಒಳ್ಳೆ ಗಳಿಗೆ ಯಾವುದು ಅಂತ ಹೇಳಿದ್ರೆ ಸಂಜೆ ಹೊತ್ತು ಗೋಧೂಳಿ ಸಮಯ ಅನ್ನೋರು. ಅಂದರೆ ಗೋವುಗಳು ಹಸುವನ್ನ ಹೊರಗಡೆ ಮೇಯ್ದು ಬಂದು ಅದು ಊರೊಳಗಡೆ ಬರ್ತಿದ್ರೆ ಆ ಗೋರಿನ ಉಗುರುಗಳು ಅವು ಮಣ್ಣನ್ನು ಚೆಲ್ಕೊಂಡು ಬರ್ತಾ ಇದ್ರೆ ಆ ಊರೆಲ್ಲ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡುವಂಥದ್ದು ಗೋಧೂಳಿ ಸಮಯ ಅಂತ ಹೇಳಿ ಹೇಳ್ತಿದ್ರು. ಏನಾದರೂ ಒಂದು ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂದರೆ ಗೋಧೂಳಿ ಸಮಯ ಇಲ್ಲ ಸೂರ್ಯೋದಯ ಅನ್ನೋರು ಆ ರೀತಿಯಾಗಿ ಪ್ರತೀತ ಆಗಿರ್ತಕ್ಕಂಥದ್ದು. ಜೊತೆಗೆ ದೊಡ್ಡವರು ಹೇಳ್ತಾ ಇದ್ದದ್ದು ಜ್ಞಾಪಕ ಇದೆ, ಮನೆಯಲ್ಲಿ ಒಂದು ಗೋವಿದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆರೋಗ್ಯ ಇದೆ ಅಂತ. ಕಾರಣ ಇಷ್ಟೇ, ನಾವು ಮನೆಯಲ್ಲಿ ಮಕ್ಕಳು ಮರಿಗಳು ನಾವೆಲ್ಲ ಇದ್ದಾಗ ಆ ಹಸು ಮನೆಯಲ್ಲಿದ್ದರೆ ನಮ್ಮ ಮಕ್ಕಳು ಎಲ್ಲರೂ ಕೂಡ ಓಡಾಡ್ತಿದ್ರೆ ಆ ಮಕ್ಕಳನ್ನ ನಾಲ್ಗೆಯಿಂದ ನೆಕ್ಕಿ ನೋಡುತ್ತಂತೆ, ಆರೋಗ್ಯವಾಗಿದ್ದಾರಾ ಇವರು ಅಂತ. ಏನಾದರೂ ಆರೋಗ್ಯದಲ್ಲಿ ಅವ್ರಿಗೆ ಆ ಹಸುಗೆ ಸಾಕ್ತಾ ಇರ್ತಕ್ಕಂಥವ್ರಿಗೆ ಏನಾದರೂ ರೋಗ ರುಜಿನಗಳು ಇದ್ದರೆ ಮಾರನೇ ದಿನ ಹೊರಗಡೆ ಹುಲ್ಲು ಮೇಯಕ್ಕೆ ಹೋದಾಗ ಆ ರೋಗಕ್ಕೆ ತಕ್ಕಕ್ಕಾಗಿರ್ತಕ್ಕಂಥ ಹುಲ್ಲನ್ನು ಕಡ್ಡಿಗಳನ್ನು ಎಲೆಯನ್ನು ತಿಂದು ಅದನ್ನು ಹಾಲು ಕೊಟ್ಟು ಇಲ್ಲಿ ಗೋಪಾಲಕರಿಗೆ ಅದು ಆರೋಗ್ಯವನ್ನು ಕೊಡ್ತಾ ಇತ್ತು. ಮಕ್ಕಳನ್ನ ಸಾಕಲಿಕ್ಕೆ ಸುಮಾರು 90% ಎಲ್ಲ ತಾಯಿಗೂ ಕೂಡ ಮಗುಗೆ ಬೇಕಾಗಿರ್ತಕ್ಕಂಥ ಹಾಲು ಕೊಡೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ರಕ್ಷಣೆಗಾಗಿ ಒಂದು ಕಾಯ್ದೆಯನ್ನು ಇಟ್ಟಾಗ ಈ ವಿರೋಧ ಪಕ್ಷದವರು ಅಪೋಷನ್ ಮಾಡಿ ಅದನ್ನು ತಡೆ ಮಾಡಿರ್ತಾರೆ. ಆದರೂ ಕೂಡ ಇನ್ನೂ ಪೂರ್ತಿ ಬಿಲ್ ಪೆಂಡಿಂಗ್ ಇದೆ. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಈಗಿನ ಘನ ಸರ್ಕಾರ ಕೂಡ ಈ ಗೋರಕ್ಷಣೆಗೆ ಅನುವು ಮಾಡಿಕೊಡ್ತಾ ಇಲ್ಲ. ಸಾಕಷ್ಟು ಗೋವುಗಳು ನಾಶ ಆಗ್ತಾ ಇದ್ದಾವೆ. ಅದಕ್ಕೆಲ್ಲರೂ ಕೂಡ ಇವತ್ತು ದಿವಸ ನಮ್ಮ ಗುರುಬಂಡೆ ತಾಲೂಕಿನ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಇಲ್ಲಿ ಬಂದು ಸೇರಿ ಇವತ್ತು ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹಾಗೂ ತಹಸೀಲ್ದಾರ್ ಮುಖೇನ ಅವರಿಗೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಗೋವುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಒಂದು ಕಾಯ್ದೆಯನ್ನು ಕೊಟ್ಟು ಎಲ್ಲೂ ಕೂಡ ಗೋವುಗಳನ್ನು ಕಡಿದಿರಾ ಗೋ ಕಡಿಯಬೇಕು ಅನ್ನೋ ಒಂದು ಮೆಮೊರಂಡಮನ್ನು ಕೊಡಲಿಕ್ಕೆ ಇವತ್ತೆಲ್ಲ ನಾವು ಸೇರಿದ್ದೇವೆ. ಅದನ್ನು ನಾವು ಕಾಪಾಡಬೇಕಾಗಿದೆ. ಇವಾಗ ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ಗೋವು ಒಂದು ದೇವರ ಸಮಾನ. ಯಾವುದೇ ಒಂದು ಕಾರ್ಯ ಆಗಲಿ, ಒಂದು ಮನೆ ಗೃಹಪ್ರವೇಶ ಆದರೂ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಆ ಗೋ ಪೂಜೆ ಮಾಡಿ ಆ ಪೂಜೆ ಮಾಡಿದ ತಕ್ಷಣ ನಾವು ಗೃಹಪ್ರವೇಶ ಮಾಡೋದು ಆ ಕಾರ್ಯಗಳನ್ನು ಮಾಡ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದ್ದಾವೆ ಅಂದರೆ ಈ ಸರ್ಕಾರಗಳು ಕಟ್ಟುಬದ್ಧ ಒಂದು ಕಾನೂನುಗಳು ಇಲ್ಲ. ಯಾಕಂದರೆ ಈ ಹಿಂದೆ ಮೋದಿ ಸರ್ಕಾರ ಮಾಡಿತ್ತು, ಗೋ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ನಿಯಮ ಮಾಡಿತ್ತು, ಒಂದು ಕಾನೂನು ಮಾಡಿತ್ತು. ಅದು ಅರ್ಧಪರ್ಧ ನಿಂತಿದೆ. ಆದರೆ ಆವಾಗ ಸ್ವಲ್ಪ ನಮ್ಮ ಹಿಂದೆ ಇದ್ದ ಸರ್ಕಾರ BJP ಸರ್ಕಾರದಲ್ಲಿ ಆ ಗೋ ರಕ್ಷಣೆ ಮಾಡ್ತಾಯಿದ್ರು. ಈಗ ಇತ್ತೀಚಿನ ಸರ್ಕಾರ ಏನು ಬಂದಿದೆ ಅದರ ಬಂದ ಮೇಲೆ ಗೋ ರಕ್ಷಣೆ ಮಾಡ್ತಾ ಇಲ್ಲ. ಎಲ್ಲ ಕಸಾಯಿಖಾನೆಗೆ ಹೋಗ್ತಾ ಇದೆ. ಅವೆಲ್ಲ ತಡಿಬೇಕಾದ್ರೆ ಅದೊಂದು ಕಟ್ಟುನಿಟ್ಟಿನ ಕಾರ್ಯಕ್ರಮ, ಇದು ಒಂದು ಕಾನೂನು ತರಬೇಕಾಗಿದೆ. ದೇಶದಲ್ಲೇ ಯಾವುದೇ ಒಂದು ಭಾರತ ದೇಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಪೂರ್ವಜರು ಹಿಂದೆ ಎಲ್ಲನೂ ಗೋವುಗಳನ್ನು ಸಂರಕ್ಷಣೆ ಮಾಡ್ತಾ ಸಾವಯವ ಕೃಷಿಯತ್ತ ಹೆಚ್ಚೆಚ್ಚು ಒಲವನ್ನು ಇದು ಮಾಡಿದ್ದಾರೆ. ಇವತ್ತಿನ ದಿವಸ ಬೆರಳೆಣಿಕೆಯಲ್ಲಿ ಮಾತ್ರ ನಾವು ಗೋವುಗಳನ್ನು ಸಂರಕ್ಷಣೆ ಮಾಡ್ತಾ ಅದನ್ನು ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಇದು ತುಂಬ ವಿಷಾದನೀಯ.
ಈ ನಿಟ್ಟಿನಲ್ಲಿ ಸರ್ಕಾರ ಈ ಗೋವುಗಳನ್ನು ಸಂರಕ್ಷಣೆ ಮಾಡುವಂಥ ಸಂಬಂಧಪಟ್ಟಂತೆ ನಮ್ಮ ರೈತ ಬಾಂಧವರಿಗೆ ಹೆಚ್ಚೆಚ್ಚು ನೆರವನ್ನು ನೀಡೋದ್ರ ಮೂಲಕ ಈ ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು. ಹೆಚ್ಚು ಸಾವಯವ ಕೃಷಿಯಲ್ಲಿ ಒತ್ತು ಕೊಟ್ಟು ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು. ಈ ಹಿಂದೆ ನಾವೆಲ್ಲ ಯಾವುದೇ ಒಂದು ಹೆಣ್ಣು ಕೊಡಬೇಕು ಅಂತಂದರೆ ರಾಷ್ಟ್ರವ್ಯಾಪಿ ಗೋ ರಕ್ಷಣೆ ಮತ್ತು ಗೋವಂಶ ಸಂರಕ್ಷಣಾ ಅಭಿಯಾನದ ಅಡಿಯಲ್ಲಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ರಾಜ್ಯಪಾಲರಿಗೆ ನಮ್ಮ ಒಂದು ತಹಶೀಲ್ದಾರ್ ಅವರ ಕಚೇರಿಗೆ ನೀಡಿರ್ತಾರೆ. ಅಂಥ ಒಂದು ಮೆಮೊರೆಂಡಮನ್ನು ತಹಶೀಲ್ದಾರ್ ಪರವಾಗಿ ಶಿರಸ್ತೇದಾರರಾದ ನಟರಾಜ್ ನಾನು ಸ್ವೀಕಾರ ಮಾಡಿದ್ದೀನಿ. ಒಂದು ಮೆಮೊರೆಂಡಮನ್ನು